ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಆರಾಮಂತ ಅಂದ್ಕೋತೇನೆ. ನನ್ನ ಲಾಸ್ಟ್ ವಿಡಿಯೋ ನೋಡಿ ಕಮೆಂಟ್, ಲೈಕ್, ಶೇರ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ನ ಒತ್ತಿ. ನನ್ನ ನೆಕ್ಸ್ಟ್ ವಿಡಿಯೋದ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಖಂಡಿತ ನಿಮಗೆ ಬರುತ್ತೆ. ಇವತ್ತು ನಾನು ಟೌನಿಗೆ ಹೊರಟಿದ್ದೇನೆ ನನ್ನ ಇಬ್ಬರು ತಮ್ಮಂದ್ರ ಜೊತೆ. ಅವರು ವೇಟಿಂಗ್, ನನಗೆ ಅವರಿಗೆ ಬರಬೇಕಷ್ಟೇ. ಅವರಿಗೇನೋ ಪರ್ಚೇಸ್ ಅಂತೆ, ಜೊತೆಗೆ ಹೋಗ್ತಾ ಇದ್ದೇನೆ. ಇವತ್ತು ಬುಧವಾರ ಬೇರೆ, ಟೌನ್ ಫುಲ್ ಬ್ಯುಸಿ ಇರುತ್ತೆ. ಸಂತೆ ನಮ್ಮದು ವಿರಾಜಪೇಟೆ, ಹಾಗಾಗಿ ಬ್ಯುಸಿ ಟೌನು. ಅದರ ಮಧ್ಯದಲ್ಲಿ ನಾವು ಸಹ ಹೋಗ್ತಾ ಇದ್ದೇವೆ ಪರ್ಚೇಸಿಗೆ ಅಂತ. ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ, ಏನು ಪರ್ಚೇಸ್ ಮಾಡ್ತಿದ್ದೇವೆ ಅಂತ ನೋಡಿ. ಬರಲಿಲ್ಲ ಅವರು ಇನ್ನೂ ಸಹ, ಹಾಗಾಗಿ ರೆಡಿಯಾಗಿ ಕೂತಿದ್ದೇನೆ ನಾನು. ನಮ್ಮ ಮನೆಯ ತರಕಾರಿ ಅಂದರೆ ಈ ಸಲ ತರಕಾರಿ ಕಮ್ಮಿ ಮಾಡಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ಸ್ವಲ್ಪ ಜಾಗದ ಅಭಾವ ಈ ಸಲ. ಕಾರಣ ಈಗ ಹೇಳೋಕ್ಕಾಗಲ್ಲ ನನಗೆ, ಮುಂದೊಂದಿನ ಕಾರಣ ನಿಮಗೆ ಯಾಕೆ ಇವತ್ತು ಇದನ್ನ ಹೇಳಿದೆ ಅಂತ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಖಂಡಿತ ಹೇಳ್ತೇನೆ. ನೋಡಿ, ಇದು ಬೀನ್ಸ್, ಡಬಲ್ ಬೀನ್ಸ್ ಅಂತ ಹೇಳ್ತಾರೆ. ಸ್ವಲ್ಪ ಒಂದು ಚೀಲದಲ್ಲಿ ಮಣ್ಣು ಹಾಕಿ ಹೀಗೆ ಮಾಡಿದ್ದೇವೆ ಈ ಸಲ, ಜಾಸ್ತಿ ಏನಿಲ್ಲ. ಮತ್ತು ನನ್ನ ಹೂವಿನ ಗಿಡಗಳು, ಆದರೆ ಈ ಸಲ ಇದು ಕೂಡ ಇದರ ಬಗ್ಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ ನನಗಾಗಿ. ಹಾಗಾಗಿ ಹೂವಿನ ಗಿಡಗಳೆಲ್ಲ ತುಂಬ ಇವೆ ಈ ಸಲ. ಇಲ್ಲದಿದ್ದರೆ ತುಂಬ ಹೂವಿನ ಗಿಡಗಳು ಇರ್ತಾಯಿತ್ತು. ಈ ಸಲ ತುಂಬ ಕಮ್ಮಿ ಇದೆ. ಇದರ ಕೆಲಸ ಮಾಡುವಷ್ಟು ಪುರುಸೊತ್ತೆಲ್ಲ ಇಲ್ಲ. ಇದರ ಕೆಲಸ ಮಾಡೋದಿದ್ರೆ ಖಂಡಿತ ಅದರಲ್ಲಿ ಹೂ ಬಿಡೋದು ಇಲ್ಲ. ಹಾಗಾಗಿ ಹೂವಿನ ಗಿಡಗಳು ಕಮ್ಮಿ ಇದೆ. ಇದು ಬಂದು ಲಿಲ್ಲೀಸ್ ಅಂತ. ಇದಕ್ಕೆ ಒಂದು ದಿನ ನೀರು ಹಾಕದಿದ್ರೆ ಬಾಡಿ ಹೋಗುತ್ತೆ. ಹಾಗಂತ ಜಾಸ್ತಿ ನೀರು ಹಾಕಿದ್ರೂ ಸತ್ತು ಹೋಗುತ್ತೆ. ಆದರೆ ಹೂ ಇದನ್ನ ಮುಡಿಲಿಕ್ಕೆ ಆಗೋದಿಲ್ಲ, ನೋಡೋಕೆ ಮಾತ್ರ ಒಂದು ಚಂದ ಅಷ್ಟೇ. ಇದು ಕೂಡ ಅಷ್ಟೇ, ನೋಡೋಕೆ ಮಾತ್ರ ಈ ಹೂ ಚಂದ. ಆದರೆ ಒಂದ್ಸಲ ಹೂ ಬಿಟ್ಟರೆ ಒಂದು ತಿಂಗಳೆಲ್ಲ ಗಿಡದಲ್ಲಿರುತ್ತೆ ನೋಡಿ. ಮತ್ತು ಸೇವಂತಿಗೆ, ಇದು ಸಹ ಅಷ್ಟೇ, ಒಂದು 15-20 ದಿನ ಎಲ್ಲ ಗಿಡದಲ್ಲಿರುತ್ತೆ. ಹಾಗೆ ಮುಡಿಬೋದು ಸಹ, ದೇವರಿಗೆ ಸಹ ಇಡ್ಬೋದು. ನೋಡಿ, ಪಾಟಲ್ಲೆಲ್ಲ ಗಿಡ ಹಾಕಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ. ಇದೆಲ್ಲ ಅತ್ತೆ ಕೆಲಸ ಈ ಸಲ, ನಾನು ಈ ಕೆಲಸ ಏನು ಸಹ ಮಾಡಿಲ್ಲ. ಇದು ಬಂದು ಅಲೋವೆರಾ, ಮದ್ದಿಗೆ ಎಲ್ಲ ಬೇಕಾಗತ್ತೆ ಅಲ್ವಾ, ಹಾಗಾಗಿ ನೆಟ್ಟಿರೋದು. ಚಂದ ಬಂದಿದೆ ಅಲೋವೆರಾ. ಇದು ಬಂದು ಪಾತೆ ಹೂ, ಇಲ್ಲಿ ಹಾಗೆ ಹೇಳ್ತಾರೆ. ಆಚೆ ಬಂದರೆ ಬುಗುಡಿ ಹೂ ಅಂತ ಹೇಳ್ತಾರೆ. ಕಲರ್ ಇರುತ್ತೆ. ನಮ್ಮಲ್ಲಿ ಇದೊಂದೆರಡು ಕಲರ್ ಇದೆ. ಯಾರಿಗೆಲ್ಲ ಹೂವಿನ ಗಿಡ ನೆಡೋದು, ಗಾರ್ಡನ್ ಮಾಡೋದೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ. ನನಗೆ ಇಷ್ಟ, ಆದರೆ ಈ ಸಲ ಸ್ವಲ್ಪ ನನ್ನ ಬೇರೆ ಕೆಲಸಗಳ ಮಧ್ಯೆ ಅದಕ್ಕೆ ಗಮನ ಕೊಡಲಿಕ್ಕೆ ಕಷ್ಟ. ಹಾಗಾಗಿ ನೋಡಿ, ನಾವು ಕಾಮಧೇನು ಸ್ಟೋರಿಗೆ ಬಂದ್ವಿ. ಟೌನಲ್ಲಿ ವಿರಾಜಪೇಟೆಯಲ್ಲಿ ಕಾಮಧೇನು ಚಾಕ್ಲೇಟ್ಸ್ ನೋಡಿ, ಒಂದಕ್ಕೊಂದು ಚಂದದ್ದು. ನಂದು ಇದು ಫೇವ್ರೆಟ್, ಓರಿಯೋ ಸಿಲ್ಕ್. ನನ್ನ ತಮ್ಮಂದ್ರಿಗಂತೂ ಚೆನ್ನಾಗಿ ಗೊತ್ತಿದೆ. ನನ್ನ ತಮ್ಮಂದ್ರು ಮುಂದೆ ಹೋಗ್ತಿದ್ದಾರೆ, ತೆಗೆದು ಕೊಡೋ ಲಕ್ಷಣ ಇಲ್ಲ, ಮುಂದೆ ಹೋಗ್ತಿದ್ದಾರಪ್ಪ. ಅಕ್ಕ ಒಬ್ಳಿದ್ದಾಳೆ, ಚಾಕ್ಲೇಟ್ ತೆಗೆದು ಕೊಡೋಣ ಅಂತ. ನೋಡಿ, ತಮ್ಮನ ಮನೇಲಿ ನಾಳೆ ಪೂಜೆ ಇದ್ದ ಕಾರಣ ನಾವು ಪರ್ಚೇಸಿಗೆ ಬಂದಿದ್ದೇವೆ. ಮುಂದೆ ಆದಿ ಹೋಗ್ತಿದ್ದಾನೆ, ಹಿಂದೆಯಿಂದ ಅಭಿ ಹೋಗ್ತಿದ್ದಾನೆ. ನೋಡಿ, ಹುಡುಕ್ತಿದ್ದೇವೆ. ಬೇಕಾದ ಐಟಮ್ ನಾವೇ ಹುಡುಕಿ ನಾವೇ ತಗೋತಾ ಇದ್ದೇವೆ. ಇಲ್ಲಿ ಯಾರು ಜನ ಇಲ್ಲದ ಕಾರಣ ಕಷ್ಟ ಆಯಿತು. ನನಗಂತೂ ಹುಡುಕಿ ಸಾಕಾಯಿತು. ಏನುಂಟು ಏನಿಲ್ಲ ಒಂದು ಗೊತ್ತಾಗ್ತಿಲ್ಲಪ್ಪ. ಲಾಸ್ಟಿಗೆ ಎಲ್ಲ ಪರ್ಚೇಸ್ ಆಗಿ ಸುಮ್ಮನೆ ಕೂತಿದ್ದೇನೆ. ಆದಿತ್ಯ ಬಿಲ್ ಮಾಡೋಕ್ಕೆ ವೇಟಿಂಗ್. ಕಾಮಧೇನು ಸ್ಟೋರ್ ಕತೆ ಇದು. ಕಾಮಧೇನು ಸ್ಟೋರಿಂದ ನಾವು ಮಾರ್ಕೆಟ್ಗೆ ಬಂದ್ವಿ. ಮಾರ್ಕೆಟ್ ಒಂದೆಷ್ಟು ಬ್ಯುಸಿ ಅಂತ ಹೇಳಿದರೆ ಅಪ್ಪ, ಸಖತ್ ಜನ, ಕಾಲಿಡಕ್ಕೆ ಜಾಗ ಇಲ್ಲ ಅದರೊಳಗೆ. ಅದು ಕೂಡ ಸಣ್ಣ ಅಂಗಡಿಗಳು. ಪ್ರತಿಯೊಂದು ವಿರಾಜಪೇಟೆ ಮಾರ್ಕೆಟಲ್ಲಿ ಸಿಗತ್ತೆ ಮಾತ್ರ. ಆದರೆ ಹೋಗಿ ತಗೊಂಡು ಗೊತ್ತಿರಬೇಕು, ಹುಡುಕಬೇಕಷ್ಟೇ. ಎಷ್ಟು ಬ್ಯುಸಿ ಅಪ್ಪ. ಎಲ್ಲ ಕಡೆ ಅಸ್ಸಾಮಿಗಳು ಮಾತ್ರ.
ತುಂಬಿ ತುಳುಕ್ತಿದ್ದಾರೆ ವಿರಾಜಪೇಟೆಯಲ್ಲಿ. 5 ನಿಮಿಷ ಮಾರ್ಕೆಟ್ ಒಳಗಿದ್ದಿದ್ದು ಉಸಿರು ಕಟ್ಟದಂಗೆ ಆಯ್ತು ಮಾತ್ರ ನನಗೆ. ನೋಡಿ ತರಕಾರಿ ಫುಲ್ ತರಕಾರಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಖಂಡಿತ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ನಮಸ್ತೆ.